ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ದಿನ ನಿಮ್ಗೊಂದು ಅದ್ಭುತವಾದ ಯೋಜನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಈ ಯೋಜನೆ ಅಡಿಯಲ್ಲಿ ನೀವೇನಾದ್ರೂ 30 ಲಕ್ಷ ಸಾಲ ತಗೊಂಡ್ರೆ 15 ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ. ಇದರಲ್ಲಿ ಶೇಕಡ 90ರಷ್ಟು ಬ್ಯಾಂಕ್ ನಿಮ್ಗೆ ಸಾಲ ಕೊಡುತ್ತೆ. ಆ ಯೋಜನೆ ಯಾವುದು, ಅದು ಯಾವ್ಯಾವ ಉದ್ಯಮಗಳಿಗೆ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ಇದುವರೆಗೂ ಕೂಡ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದೀಗಲೇ ನಮ್ಮ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಬೇಕಾಗಿ ವಿನಂತಿ. ಸೊ ಈ ತರದ ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಥ್ಯಾಂಕ್ ಯು. ಯಾವ್ದದು ಯೋಜನೆ? PM ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್. PMFME ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆ. ಈ ಯೋಜನೆ ದೇಶದಲ್ಲಿರ್ತಕ್ಕಂತಹ ಅಸಂಘಟಿತ ಅನ್ಆರ್ಗನೈಸ್ಡ್ ಫುಡ್ ಮ್ಯಾನುಫ್ಯಾಕ್ಚರಿಗೋಸ್ಕರ ತಂದಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಯೋಜನೆ. ದೇಶದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಉದ್ಯಮಗಳು ನಡೀತಾ ಇದಾವೆ. ಈ ಫುಡ್ ಸೆಕ್ಟರ್ ಅಲ್ಲಿ ಶೇಕಡ 74ರಷ್ಟು ಉದ್ಯೋಗಗಳು ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ನಿಂದ ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಈ ಫುಡ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂತಹ ಏನು ಉದ್ಯಮಗಳಿದಾವೆ ಅವು ಶೇಕಡ 80ರಷ್ಟು ಗ್ರಾಮೀಣ ಪ್ರದೇಶದ ಜನರ ಮೇಲೆ ಡಿಪೆಂಡ್ ಆಗಿದ್ದಾವೆ. ಸೊ ಹಾಗಾಗಿ ಈ ತರದ ಒಂದು ಅದ್ಭುತವಾದ ಯೋಜನೆಗೆ ಸಹಕಾರನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಆತ್ಮ ನಿರ್ಭರ್ ಯೋಜನೆ ಅಡಿಯಲ್ಲಿ ಜಾರಿಗೆ ತಂದಿದೆ. ಸುಮಾರು 2 ಲಕ್ಷ ಉದ್ಯಮಿಗಳಿಗೆ, ಅನ್ಆರ್ಗನೈಸ್ಡ್ ಉದ್ಯಮಿಗಳಿಗೆ ಸಹಕಾರನ ಕೊಡೋಣ ಅನ್ನೋ ಉದ್ದೇಶಕ್ಕೆ ಸರ್ಕಾರ ಈ ಯೋಜನೆಯನ್ನ ಪರಿಚಯ ಮಾಡಿಕೊಟ್ಟಿದೆ ಸ್ನೇಹಿತರೆ. ಆದ್ರೆ ಇದುವರೆಗೂ ಎಷ್ಟು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ, ಎಷ್ಟು ಲಕ್ಷ ಜನ ಬೆನಿಫಿಟ್ ಅನ್ನ ಪಡೆದಿದ್ದಾರೆ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಯೋಜನೆಯಲ್ಲಿ ಯಾರ್ಯಾರು ಅಪ್ಲೈ ಮಾಡಬಹುದು? ಎಸ್, ಈ ಯೋಜನೆಯಲ್ಲಿ ಯಾರು ಆಹಾರ ಉತ್ಪಾದನಾ ಘಟಕಗಳನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ದಾರೆ ಅಥವಾ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅನ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಅದು ಇಂಡಿವಿಜುವಲ್ ಆಗಿರ್ಬೋದು, ಅಥವಾ SHG ಗ್ರೂಪ್ ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಅಥವಾ FPOಗಳಿರ್ಬೋದು. ಸೊ ಈ ತರದ ಎಲ್ಲ ವ್ಯಕ್ತಿಗಳು ಕೂಡ ಈ ಯೋಜನೆಯಡಿಯಲ್ಲಿ ನಮಗೆ ಹಣಕಾಸು ನೆರವು ಯಾವ ತರ ಸಿಗುತ್ತೆ? ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಸೊ ಮ್ಯಾಕ್ಸಿಮಮ್ 30 ಲ್ಯಾಕ್ 30 ಲಕ್ಷದವರೆಗೂ ಕೂಡ ನಾವು ಸಾಲವನ್ನ ಪಡಿಬಹುದು ಬ್ಯಾಂಕ್ನಲ್ಲಿ. ಅದರಲ್ಲಿ ಶೇಕಡ 30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ಗೆ ಶೇಕಡ 90ರಷ್ಟು ಬ್ಯಾಂಕ್ ಸಾಲ ಕೊಡುತ್ತೆ, 10% ಅನ್ನ ನಾವು ಹಾಕ್ಬೇಕಾಗುತ್ತೆ. ಸೊ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ 50% ಕರ್ನಾಟಕದಲ್ಲಿ ಮಾತ್ರ. ದೇಶದ ಇತರ ಭಾಗದಲ್ಲಿ 35% ಸಬ್ಸಿಡಿ ಇದೆ, ಬಟ್ ಕರ್ನಾಟಕದಲ್ಲಿ 35% ಕೇಂದ್ರ ಸರ್ಕಾರ ಕೊಡುತ್ತೆ, 15% ರಾಜ್ಯ ಸರ್ಕಾರ ಕೊಡುತ್ತೆ. ಸೊ ಹಾಗಾಗಿ ಈ ಎರಡರ ಒಟ್ಟು ಮೊತ್ತ 50% ಆಗುತ್ತೆ. ಹಾಗಾಗಿ ನಮಗೆ 30 ಲಕ್ಷಕ್ಕೆ 15 ಲಕ್ಷ ರೂಪಾಯಿ ಸಬ್ಸಿಡಿಯನ್ನ ಈ ಒಂದು ಯೋಜನೆಯಲ್ಲಿ ಆಹಾರ ಉತ್ಪಾದನಾ ಘಟಕಗಳು ಪಡೆಯೋದಕ್ಕೆ ಅವಕಾಶನ ಕಲ್ಪಿಸಲಾಗಿದೆ ಸ್ನೇಹಿತರೆ. ಈ ಯೋಜನೆ ಅಡಿಯಲ್ಲಿ ಯಾವ್ಯಾವ ಈ ಫುಡ್ ಪ್ರಾಡಕ್ಟ್ ಅನ್ನ ನಾವು ಮಾಡ್ಬೋದು? ರೆಡಿ ಟು ಈಟ್ ಅಂತಕ್ಕಂಥ ಯಾವ್ಯಾವ ಫುಡ್ಗಳಿದಾವೆ, ಸೊ ಆಲ್ಮೋಸ್ಟ್ ಎಲ್ಲ ಫುಡ್ಗಳ ಉತ್ಪಾದನೆಗೆ, ಮ್ಯಾನುಫ್ಯಾಕ್ಚರಿಂಗಿಗೆ ಈ ಯೋಜನೆಯ ಅಡಿಯಲ್ಲಿ ಲಾಭವನ್ನ ಪಡಿಬೋದು ಸ್ನೇಹಿತರೆ. ಉದಾಹರಣೆಗೆ ನಮ್ಮ ಹಣ್ಣು ತರಕಾರಿ ಸಂಬಂಧಪಟ್ಟಂತಹ ಆಹಾರ ಉತ್ಪಾದನೆಗಳಿರ್ಬೋದು, ಅಥವಾ ಈ ಎಣ್ಣೆ ಗಾಣಗಳನ್ನ ಇರ್ಬೋದು. ಸೊ ಈ ತರದ ಫುಡ್ ಅಂದ್ರೆ ಆಗ್ರೋ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ಯಾವುದೇ ಅದಿದೆ, ಎಲ್ಲರೂ ಕೂಡ ಈ ಯೋಜನೆಯ ಲಾಭವನ್ನ ಪಡೆಯೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಜೊತೆಗೆ ಸ್ನೇಹಿತರೆ, ಯಾರ್ಯಾರು ಈ ಫುಡ್ ಸೆಕ್ಟರ್ ಅಲ್ಲಿ SHGಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು
ತೊಡಗಿಸ್ಕೊಂಡಿದ್ದಾವೆ, ಆ ಆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಸೀಡ್ ಫಂಡಿಂಗ್ ಅನ್ನು ಕೊಡ್ತಾ ಇದೆ. ಅಂದ್ರೆ 40,000 ರೂಪಾಯಿವರೆಗೂ ಕೂಡ ಈ ಯೋಜನೆಯ ಲಾಭವನ್ನ ಒಬ್ಬ ಸದಸ್ಯರು, ಎಸ್ ಎಚ್ ಜಿ ಗ್ರೂಪಿನ ಒಬ್ಬರ ಸದಸ್ಯರು 40,000 ಪಡಿಬಹುದು. ಬಟ್ ಆದ್ರೆ ಅದ್ಯಾವುದು ಕೂಡ ರೀಫಂಡ್ ಅಲ್ಲ, ಮತ್ತು ವಾಪಸ್ ಕೊಡೋದಕ್ಕೆ ಏನು ಅಭ್ಯಂತರ ಇಲ್ಲ. ಸೊ ಆ ಹಣನ ವಾಪಸ್ ನೀಡಂಗಿಲ್ಲ. ಆ 40,000ನ ಆ ಎಸ್ ಎಚ್ ಯಾರು ಈ ಫುಡ್ ಸೆಕ್ಟರ್ ಅಲ್ಲಿ ತೊಡಗಿಸ್ಕೊಂಡಿದ್ದಾರೆ ಆ ಎಸ್ ಎಚ್ ಗಳಿಗೆ ತಲಾ ಒಬ್ಬ ಸದಸ್ಯರಿಗೆ 40,000ದಂತೆ ಸರ್ಕಾರ ಸೀಡ್ ಫಂಡ್ ಅನ್ನ ನೀಡ್ತಾ ಇದೆ ಸ್ನೇಹಿತರೆ. ಅದರ ಜೊತೆಗೆ ನಾವು ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು, ಯಾರು ಸಪೋರ್ಟ್ ಮಾಡ್ತಾರೆ ಇದಕ್ಕೆ? ಎಸ್ ಸ್ನೇಹಿತರೆ, ಈ ಯೋಜನೆಗೆ ದೇಶದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ DRPs ಅಂತಂದ್ರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಗಳನ್ನ ಸರ್ಕಾರ ನೇಮಕ ಮಾಡಿದೆ. ಸೊ ಆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಗಳ ಮೂಲಕ ನಾವು ಈ ಯೋಜನೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ಪಡಿಬಹುದು. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಕೂಡ ಆ DRPಗಳೇ ಸಿದ್ಧಪಡಿಸಿ ಕೊಡ್ತಾರೆ. ಅವ್ರಿಗೆ ಸಂಬಂಧಪಟ್ಟ ಮಾಹಿತಿಗಳು ನಿಮ್ಗೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಸೊ ಈ ದೇಶದ ಯಾವುದೇ ಜಿಲ್ಲೆಯಲ್ಲೂ ಕೂಡ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್, ಪ್ರಾಯಶಃ ಈ ಸರ್ಕಾರದ ಇಷ್ಟು ಯೋಜನೆಗಳಲ್ಲಿ ಇದೊಂದೇ ಯೋಜನೆ ಎಲ್ಲ ಅನ್ಸುತ್ತೆ, ಸರ್ಕಾರ ಜನರ ಮಧ್ಯದ ಕೊಂಡಿಯಾಗಿ DRPಗಳು ಕೆಲಸ ಮಾಡ್ತಾ ಇದ್ದಾರೆ. ಆ DRPಗಳ ಮೂಲಕ ಅವರು ನಿಮ್ಗೆ ಈ ಯೋಜನೆಯ ಮಾಹಿತಿಗಳನ್ನ ಕೊಡ್ತಾರೆ, ಈ ಯೋಜನೆಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನ ರೆಡಿ ಮಾಡಿಕೊಡ್ತಾರೆ, ಬ್ಯಾಂಕ್ಗಳ ಜೊತೆಗೆ ನಿಮ್ಗೆ ಕೋಆರ್ಡಿನೇಷನ್ ಮಾಡ್ತಾರೆ, ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ಅಂತ ಕರೀತಾರೆ. ನಿಮ್ಗೆ ಏನಾದ್ರು ಲೈಸೆನ್ಸ್ಗಳನ್ನು ಪಡೆಯೋದಕ್ಕೆ ಮಾಹಿತಿ ಬೇಕಾದ್ರೆ, ಸೊ ಏನಾದ್ರೂ ಪರ್ಮಿಷನ್ಗಳು ಬೇಕಾದ್ರೆ, ಸೊ ಇದೆಲ್ಲದಕ್ಕೂ ಕೂಡ DRPಗಳ ಕೆಲಸ ಆಗಿರುತ್ತೆ. ಇದಕ್ಕೆ ನೀವು ಯಾವುದೇ ರೀತಿಯ ಹಣನ DRPಗಳಿಗೆ ಕೊಡೋ ಅವಶ್ಯಕತೆ ಇರಲ್ಲ. ಸೊ ಸರ್ಕಾರನೇ ಅವರಿಗೆ ಸಕ್ಸಸ್ಫುಲ್ ಅಂದ್ರೆ ಯಾರಿಗೆ ಸ್ಯಾಂಕ್ಷನ್ ಆಗುತ್ತೆ ಅವರಿಗೆ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಅನ್ನ ಸರ್ಕಾರ DRPಗಳಿಗೆ ನೀಡ್ತದೆ. ಒಂದು ಅದ್ಭುತವಾದ ಯೋಜನೆ. ಸೊ ಹಾಗಾಗಿ ನೀವು ಈ DRPಗಳ ಸಹಕಾರನ ಈ ಯೋಜನೆಯಲ್ಲಿ ಪಡಿಬಹುದು ಸ್ನೇಹಿತರೆ. ಅಡಿಯಲ್ಲಿ ಸ್ನೇಹಿತರೆ 3,59,783 ಜನಗಳು ಇದುವರೆಗೂ ಅರ್ಜಿಯನ್ನ ಸಲ್ಲಿಸಿದ್ದಾರೆ. 1,38,771 ಲೋನ್ಗಳು ಸ್ಯಾಂಕ್ಷನ್ ಆಗಿದೆ. 1,11,250 ಲೋನ್ಗಳು ಡಿಸ್ಬರ್ಸ್ಮೆಂಟ್ ಆಗಿದೆ. ಸೊ ಸರ್ಕಾರದ ಟಾರ್ಗೆಟ್ 2 ಲಕ್ಷ ಇದೆ ಸ್ನೇಹಿತರೆ. ಆದ್ರೆ ಇದುವರೆಗೂ ಕೂಡ 1,11,260 ಅಪ್ಲಿಕೇಶನ್ಗಳು ಮಾತ್ರ ಲೋನ್ ಸ್ಯಾಂಕ್ಷನ್ ಆಗಿರೋದು. ಸೊ ಹಾಗಾಗಿ ಇನ್ನೂ 1 ಲಕ್ಷ ಜನಕ್ಕೆ ಅವಕಾಶ ಇದೆ. ಸೊ ಯಾರ್ಯಾರು ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀರಿ, ಯಾರ್ಯಾರು ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, ನಿಮ್ ಎಕ್ಸ್ಪ್ಯಾನ್ಷನ್, ನಿಮ್ ಡೆವಲಪ್ಮೆಂಟ್ಗೂ ಕೂಡ ಈ ಯೋಜನೆಯ ಲಾಭವನ್ನ ಪಡಿಬಹುದು ಸ್ನೇಹಿತರೆ. ಸೊ ಇದೇ ರೀತಿಯ ಹೆಚ್ಚೆಚ್ಚು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕಾಗಿ ಕೇಳ್ತಾ ಇದ್ದೇನೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ನೇಹಿತರೆ. ಥ್ಯಾಂಕ್ ಯು.